ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಹಾಗೆ ಡಿಫ್ರೆಂಟಾಗಿ ಹೆಸರುಬೇಳೆ ಹಾಗೂ ಪಾಲಕ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಪಕೋಡನ ಮಾಡೋದು ಅಂತ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೋಬೋದು. ಕೇವಲ 2 ಪದಾರ್ಥ ಇದ್ದರೆ ಸಾಕು ಈ ರೆಸಿಪಿನ ನಾವು ಮಾಡ್ಕೋಬೋದು. ಮೊದಲನೇದಾಗಿ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ಈ ಗ್ಲಾಸ್ನ ಅಳತೆಯಲ್ಲಿ ಹೆಸರುಬೇಳೆನ ತೊಗೊತಾ ಇದ್ದೀನಿ. ಈ ಅಳತೆ ಗ್ಲಾಸ್ನಲ್ಲಿ ತೊಗೊಂಡ್ರೆ ಸಾಕು. ಈ ಒಂದು ಗ್ಲಾಸಲ್ಲೇ ಸಹ ಒಂದು 10 ಅಥವಾ ಒಂದು 15 ಪಕೋಡ ಆಗುತ್ತೆ. ಇದನ್ನು ನೀಟಾಗಿ ತೊಳೆದು ನಾವಿವಾಗ 1 ಅವರ್ ಆಗುವಷ್ಟು ನೆನೆಸಿ ಇಟ್ಕೊಳ್ಳೋಣ. ಫಸ್ಟು ನೀಟಾಗಿ ತೊಳೆದ್ಬಿಟ್ಟು 1 ಅವರ್, ಅಥವಾ ನಿಮಗೆ ಟೈಮ್ ಇದ್ದರೆ 1 ಅವರ್ ನೆನೆಸ್ಕೊಳ್ಳಿ, ಇಲ್ಲಾಂತಂದರೆ ಒಂದು 3/4 ಅವರು ನೆನೆಸಿಟ್ರೆ ಸಾಕು. ನಾವು ಹೆಸರುಬೇಳೆನ ಮಾಡ್ತೀವಿ ನೋಡಿ, ಕೋಸಂಬರಿನ ಆ ಹದದಲ್ಲಿ ಇದ್ದರೆ ಸಾಕು. 1 ಅವರ್ ಆಗೋದ್ಮೇಲೆ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮೊದಲನೇ ಸಹ ನಾವು ರೆಡಿ ಮಾಡಿ ಇಟ್ಕೋಬೇಕು. 1 ಅವರ್ ಇಷ್ಟು ನೆನೆದ್ರೆ ಸಾಕು. ನೆಕ್ಸ್ಟು ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಏನು ನೆನೆಸಿ ಇಟ್ಕೊಂಡಿದ್ವಂತಲ್ಲ ಆ ಹೆಸರುಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 4 ಹಸಿಮೆಣ್ಸಿನ್ಕಾಯಿ ಹಾಗೂ 4 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, ಇಷ್ಟನ್ನು ಸಹ ಸೇರಿಸಿ ನಾನಿವಾಗ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ಬೇಗನೆ ನುಣ್ಣಗಾಗ್ಬಿಡುತ್ತೆ, ನೆನೆಸಿರೋ ಹೆಸರುಬೇಳೆ ಆಗಿರೋದ್ರಿಂದ ಬೇಗ ನೆಂದೋಗ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ನಾವು ಯಾವ ಗ್ಲಾಸಲ್ಲಿ ನಾವು ಹೆಸರುಬೇಳೆನ ತೊಗೊಂಡ್ವಿ ಅದೇ ಗ್ಲಾಸಲ್ಲಿ ನಾನಿವಾಗ ಕಡಲೆ ಹಿಟ್ಟನ್ನು ಸಹ ಅದೇ ಗ್ಲಾಸ್ನ ಅಳತೆಯಲ್ಲಿ ತೊಗೊಳ್ಳೋಣ. 1 ಗ್ಲಾಸ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸಹ ಸೇರಿಸಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಹೆಸರುಬೇಳೆನ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಗೆಡ್ಡೆ ಆಗುವಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಅದು ನೀರು ಬಿಡೋ ಅಂಶ ಆಗಿರೋದ್ರಿಂದ, ಮತ್ತು ಹೆಸರುಬೇಳೆಯಲ್ಲೂ ನೀರಿನ ಅಂಶ ಇರುತ್ತೆ, ಅದನ್ನೇ ಸಹ ಕರೆಕ್ಟಾಗಿ ಮಿಶ್ರಣ ಬರುತ್ತೆ. ನಾವು ಚೆನ್ನಾಗಿ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂತಂದರೆ ನಿಮಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಕಲಿಸ್ತಾನೆ ನಾನಿಲ್ಲಿ ಅದೇನು ಇಡೋ ಅವಶ್ಯಕತೆ ಏನಿರಲ್ಲ. ಕಲಿಸಿದ ತಕ್ಷಣ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡು ನೀಟಾಗಿ ಹಾಕ್ತಾ ಹೋಗೋಣ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹಾಕ್ಕೊಳ್ತಾ ಹೋಗಿ. ಇವಾಗ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಈ ರೀತಿಯಾಗಿ ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಪಾಲಕ್ ಸೊಪ್ಪು ಹೆಸರುಬೇಳೆ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಧಾನವಾಗಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಸೀದೋಗ್ಬಿಡೋ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಗನೆ ಬೆಂದೋಗ್ಬಿಡುತ್ತೆ. ಹೆಸರುಬೇಳೆ ಹಾಕಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಬ್ರೌನಿಷ್ ಕಲರ್ ಬಂದರೆ ಸಾಕು. ಇಷ್ಟ ಆದರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಸಹ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ನೆಕ್ಸ್ಟು ನಾನು ಉಳಿದಿರೋ ಅಂಥದ್ದು ಸಹ ಮತ್ತೆ ಅದೇ ರೀತಿಯಾಗೇ ಸಹ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು 1 ಗ್ಲಾಸು ಕಡಲೆ ಹಿಟ್ಟು ಹಾಗೆ 1 ಗ್ಲಾಸ್ ಹೆಸರುಬೇಳೆಯಿಂದ ಇಷ್ಟು ಪಕೋಡನ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಕೇವಲ ಒಂದು 10 ನಿಮಿಷಗಳಲ್ಲೇ ಸಹ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಿರಿ ಸಂಭ್ರಮ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.